ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ನಡೀತಿರುವಂತಹ ನವ ವಿವಾಹಿತರ ಹತ್ಯೆ ಪ್ರಕರಣಗಳನ್ನು ನೋಡಿದರೆ ಪುರುಷರು ಮದುವೆ ಆಗಲು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಡೆದಿರುವಂತಹ ಬಹುತೇಕ ಘಟನೆಗಳಲ್ಲಿ ಮಹಿಳೆಯು ವಿವಾಹೇತರ ಸಂಬಂಧ ಹೊಂದಿದ್ದು ಅದಕ್ಕೆ ಗಂಡ ಅಡ್ಡಿ ಬರುತ್ತಾನೆಂದು ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿರುವ ಘಟನೆಗಳೇ ಹೆಚ್ಚಿವೆ. ಈಗ ಹುಡುಗರ ಮನಸ್ಥಿತಿ ಏನಾಗಿದೆ ಅಂದರೆ, ನೀನು ಯಾರೊಂದಿಗೆ ಬೇಕಾದರೂ ಹೋಗು, ನನ್ನನ್ನ ಜೀವಂತ ಬಿಟ್ಟು ಬಿಡು ಎನ್ನುವಂತಾಗಿದೆ. ಹೌದು, ಆಂಧ್ರ ಪ್ರದೇಶದ ಗದ್ವಾಲ್ ಪಟ್ಟಣದಲ್ಲಿ ಅಂದ್ರೆ ಇಂದಿನ ತೆಲಂಗಾಣಕ್ಕೆ ಸೇರಿದಂತ ಗದ್ವಾಲ್ನಲ್ಲಿ ನವ ವಿವಾಹಿತರೊಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ. ಈ ಘಟನೆಯು ಮೇಘಾಲಯದಲ್ಲಿ ನಡೆದ ರಾಜ ರಘುವಂಶಿ ಕೊಲೆಯನ್ನ ಕೂಡ ನೆನಪಿಸುತ್ತದೆ. ತೆಲಂಗಾಣದ ಗದ್ವಾಲ್ನ ರಾಜ ವಿಧಿನಗರದ 32 ವರ್ಷದ ತೇಜೇಶ್ವರ್ ನಂದ್ಯಾಲ್ ಜಿಲ್ಲೆಯ ಪನ್ನಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಗ್ಲಿ ಮೆಟ್ಟದ HNSS ಕಾಲುವೆಯ ಬಳಿ ಶವವಾಗಿ ಪತ್ತೆಯಾಗಿದ್ದು ಅವರ ಪತ್ನಿ ಮೇಲೆ ಈಗ ಅನುಮಾನಗಳು ಕೂಡ ಮೂಡಿ ಬಂದಿವೆ. ಅವರು ಮೂಲತಃ ಆಂಧ್ರ ಪ್ರದೇಶದ ಕರ್ನೂಲಿನ ಐಶ್ವರ್ಯ ಎನ್ನುವರನ್ನ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ರು. ವ್ಯಕ್ತಿಯ ಕುಟುಂಬವು ಅವರ ಪತ್ನಿ ಹಾಗೂ ಸಂಬಂಧಿ ವಿರುದ್ಧ ಬೆರಳು ಮಾಡಿ ತೋರಿಸುತ್ತಿದೆ. ಇನ್ನು ತೇಜೇಶ್ವರ್ ಜೂನ್ 17ರಿಂದ ಕಾಣೆಯಾಗಿದ್ರು. ಅವರ ಸಹೋದರ ತೇಜು ವರ್ಧನ್ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ಕೂಡ ದಾಖಲು ಮಾಡಿದ್ರು. ಮೊಬೈಲ್ ಟ್ರ್ಯಾಕ್ ಮಾಡಿ ಜೂನ್ 21ರಂದು ಕಾಲುವೆ ಬಳಿ ಶವವನ್ನ ಪತ್ತೆ ಮಾಡಿದ್ದಾರೆ. ಹಾಗಿದ್ರೆ ಅವರ ಹೆಂಡತಿ ಅಂದ್ರೆ ಐಶ್ವರ್ಯನ ಬಗ್ಗೆ ಹೇಳೋದಾದ್ರೆ, ಐಶ್ವರ್ಯ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು ಆಕೆ ಬ್ಯಾಂಕ್ ಮ್ಯಾನೇಜರ್ನ ಜೊತೆ ಕೆಲವೊಂದು ವಿವಾಹೇತರ ಸಂಬಂಧವನ್ನ ಹೊಂದಿದ್ದಾಳೆ. ತೇಜೇಶ್ವರ್ ತಮ್ಮ ಸಂಬಂಧಿಗಳಿಗೆ ಅಡ್ಡಿ ಆಗಬಹುದು ಅಂತ ಭಾವಿಸಿ ಆತನನ್ನ ಕೊಲ್ಲಲು ಸಂಚು ರೂಪಿಸಿದಳು ಅಂತ ತೇಜೇಶ್ವರ್ ಸಹೋದರ ಆರೋಪಿಸಿರುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆಕೆಗೆ ಆಗಾಗ ಬರುತ್ತಿದ್ದ ಫೋನ್ ಕರೆಗಳು, ರಹಸ್ಯ ಸಂಭಾಷಣೆಗಳು ಸಾಕಷ್ಟು ಅನುಮಾನಗಳನ್ನ ಹುಟ್ಟಿ ಹಾಕಿದ್ವು. ತೇಜೇಶ್ವರ್ ಈ ಕುರಿತು ಪ್ರಶ್ನೆ ಮಾಡಿದಾಗೆಲ್ಲ ಆಕೆ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದೇನೆ ಅಂತ ಸಬೂಬು ಹೇಳುತ್ತಿದ್ಳು. ಮೇ 18ರಂದು ಐಶ್ವರ್ಯ ತೇಜೇಶ್ವರ್ ಪ್ರೇಮ ವಿವಾಹ ಕೂಡ ಆಗಿದ್ರು. ರಾಜ ರಘುವಂಶಿ ಹತ್ಯೆ ಮಧ್ಯಪ್ರದೇಶದ ಇಂದೋರ್ ಮೂಲದ ರಾಜ ರಘುವಂಶಿ ಎನ್ನುವರ ಸೋನಂ ಅವರನ್ನ ವಿವಾಹವಾಗಿದ್ರು. ಕೆಲವೇ ದಿನಗಳಲ್ಲಿ ಹನಿಮೂನ್ ನೆಪದಲ್ಲಿ ಗಂಡನನ್ನ ಕರೆದೊಯ್ದು ತನ್ನ ಪ್ರಿಯಕರನ ಕೈಯಲ್ಲಿ ಆತನನ್ನ ಹತ್ಯೆ ಮಾಡಿಸಿದ್ರು. ಕೊಲೆ ಆಗಿದ್ದ ಕೆಲವು ದಿನಗಳ ಬಳಿಕ ರಾಜ್ ದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆಕೆ ಮದುವೆಗೂ ಮುನ್ನ ರಾಜ್ ಕುಶ್ವಾಹಾ ಎನ್ನುವರನೊಂದಿಗೆ ಪ್ರೀತಿಯಲ್ಲಿ ಇದ್ದಳು ಮತ್ತು ಈಗ ನಂತರ ಮದುವೆ ಆದಂತಹ ರಾಜ್ ರಘುವಂಶಿಯನ್ನ ತನ್ನ ಪ್ರಿಯಕರನ ಕೈಯಲ್ಲಿಯೇ ಕೊಲೆ ಮಾಡಿಸಿದ್ರು. ಆದರೆ ಮನೆಯಲ್ಲಿ ಒಪ್ಪಲಿಲ್ಲ. ಮನೆಯವರ ಮಾತಿಗೆ ಕಟ್ಟು ಬಿದ್ದು ಆಕೆ ಕೂಡ ಮದುವೆಯಾಗಿತ್ತು. ಆದರೆ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿರುವಂತಹ ಐಶ್ವರ್ಯ ಅದೇ ಬ್ಯಾಂಕ್ನ ಮ್ಯಾನೇಜರ್ನ ಜೊತೆ ಸರಪುಸ ಸಲ್ಲಾಪ ಆಡುವುದರಲ್ಲಿ ಎಲ್ಲಿ ತೇಜೇಶ್ವರ್ ನನಗೆ ಕಂಟಕವಾಗ್ತಾನೋ, ಎಲ್ಲೂ ನನಗೆ ಎದುರು ಬರ್ತಾನೋ ಅಂತ ತೇಜೇಶ್ವರನ್ನೇ ಮುಗಿಸಿದ್ದಾಳೆ ಎನ್ನುವ ಒಂದು ಅನುಮಾನಗಳು ಕೂಡ ಈಗ ಎದ್ದು ಬರ್ತಾ ಇದೆ. ತೆಲಂಗಾಣದ ಗದ್ವಾಲ್ನಲ್ಲಿ ನಡೆದಂತ ಈ ಘಟನೆ ಇಡೀ ದಕ್ಷಿಣ ಭಾರತದಲ್ಲೂ ಕೂಡ ಈ ಒಂದು ಹೊಸ ಸಂಚಲನವನ್ನ ಸೃಷ್ಟಿಸಿದ್ದು, ಇನ್ಮುಂದೆ ಯುವಕರು ಮದುವೆ ಆಗಬೇಕಾದ್ರೆ ನೂರಾರು ಸಲ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.